ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ನಾನು ಎಲ್ಲೋಗ್ತಿದ್ದೀನಿ ಅಂತ ಹೇಳಿದ್ರೆ, ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗದ ಹೊನ್ನಮಾಚನಹಳ್ಳಿಯಲ್ಲಿ ಇರ್ತಕ್ಕಂಥ ಓಡೆ ಭೈರವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ದೇವಸ್ಥಾನ ಮಾತ್ರ ತುಂಬಾ ಸೊಗಸಾಗಿದೆ. ಬೆಟ್ಟ, ಅಲ್ಲಿ ಇರ್ತಕ್ಕಂಥ ಬೆಟ್ಟ ನೋಡೋದೇ ಒಂದು ಚಂದ. ಬನ್ನಿ, ಬೆಟ್ಟ ಹೇಗಿದೆ, ಅಲ್ಲಿ ಏನು ವಿಶೇಷ ಪ್ರತಿಯೊಂದು ತಿಳಿಸ್ತೀನಿ. ಬನ್ನಿ ಹೋಗೋಣ. ಗೈಸ್ ನೋಡಿ, ಗೈಸ್ ಬೆಟ್ಟ ಆಲ್ರೆಡಿ ಎಲ್ಲ ಬಂದಿದ್ದಾರೆ. ಗೈಸ್ ನೋಡಿ, ಇದೇ ಓಡೆ ಭೈರವೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ವಿಶೇಷ ಏನು ಗೊತ್ತಾ? ವರ್ಷಕ್ಕೊಂದ್ಸಲ ಅಂದರೆ ಸಂಕ್ರಾಂತಿ ಆದ ನಂತರ ಈ ಒಂದು ದೇವರಿಗೆ ಮಾಂಸ ಮತ್ತು ಮದ್ಯದ ನೈವೇದ್ಯನ ಅರ್ಪಿಸ್ತಾರೆ. ಈ ಕಡೆ ಇರತಕ್ಕಂಥ ಎಲ್ಲ ಜನಗಳು ಒಂದು ಕಡೆ ಸೇರಿ ಒಂದು ದೊಡ್ಡ ಹಬ್ಬನೇ ಮಾಡ್ತಾರೆ. ಭಕ್ತಾದಿಗಳು ಮದ್ಯನ ತಗೊಬಂದು ಆ ಎಲ್ಲ ತಂದಿರೋ ಮದ್ಯಗಳನ್ನೆಲ್ಲ ಸೇರಿಸಿ ಒಂದು ದೊಡ್ಡ ದಬ್ರೆಲಿ ಹಾಕಿ ಎಲ್ರಿಗೂ ಪ್ರಸಾದ ರೀತಿಲಿ ಇಲ್ಲಿ ಮದ್ಯನ ಕೊಡ್ತಾರೆ. ಅದು ತುಂಬಾ ಫೇಮಸ್ ಇಲ್ಲಿ. ಮದ್ಯ ಮತ್ತು ಮಾಂಸ ವರ್ಷಕ್ಕೊಂದ್ಸಲ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ಈ ಒಂದು ಜಾಗದಲ್ಲಿ. ಗೈಸ್ ಸಖತ್ತಾಗೈತೆ ಬೆಟ್ಟದ ಜಾಗ ಮಾತ್ರ. ಮೆಟ್ಲು ನೋಡಿದೆ ಏನ್ ಚೆನ್ನಾಗೈತೆ. ಹಿಂಗೆ ಫುಲ್ಲು ಸಖತ್ತಾಗೈತೆ. ಬೆಟ್ಟ ಎಷ್ಟು ದೊಡ್ಡದಾಗೈತೆ ಗೊತ್ತಾ? ಮಸ್ತಾಗೈತೆ. ಬನ್ನಿ ತೋರಿಸ್ತೀನಿ. ಇನ್ನೇನು ಅರೈವಲ್, ಇದೇ ಟೆಂಪಲ್ ಇರಬೇಕು. ಅಲ್ಲೊಂದು ಇದೆ ನೋಡಿ, ಸಖತ್ತಾಗೈತೆ ಪ್ಲೇಸ್. ವಾವ್, ಅದೇ ಟೆಂಪಲ್. ಬೆಟ್ಟ ನೋಡ್ಬೋದು ಏನ್ ದೊಡ್ಡದಾಗೈತೆ. ಹಬ್ಬ ಗೈಸ್ ಬೆಟ್ಟ ನೋಡಿ ಎಷ್ಟು ಎತ್ತರದಲ್ಲಿದೆ. ಇಲ್ಲಿ ಕಾಣಿಸ್ತಿರೋದೇ ಗುಡಿ. ವಾವ್, ಈ ಮೆಟ್ಲು ಹತ್ಕೊಂಡು ಈ ಕಡೆ ಹೋಗ್ಬೇಕು. ಬನ್ನಿ ಹೋಗೋಣ. ಗೈಸ್ ನೋಡಿ, ಇದೇ ಟೆಂಪಲ್ಲು. ಇಲ್ಲಿ ಇವತ್ತು ತುಂಬಾ ಜನ ಇದ್ದಾರೆ. ಈ ಒಂದು ದೇವಸ್ಥಾನದಲ್ಲಿ ಪ್ರತಿ ಭಾನುವಾರದೊತ್ತು ಮಾತ್ರ ಪೂಜೆ ಇರುತ್ತಂತೆ, ಅದು ಮಧ್ಯಾಹ್ನ 12 ಗಂಟೆಗೆ. ಇಲ್ಲೇನಪ್ಪ ವಿಶೇಷ ಅಂತ ಹೇಳಿದ್ರೆ, ದೇವರು ನೀವು ಅಂದ್ಕೊಂಡದ್ದಾಗುತ್ತೋ ಇಲ್ವೋ ಅಂತೇಳಿ ಹೂವನ್ನು ಕೊಡೋದ್ರ ಮುಖಾಂತರ ತಿಳಿಸುತ್ತಂತೆ. ಹಾಗಾಗಿನೇ ಇಲ್ಲಿ ತುಂಬ ಜನ ಕಾಯ್ಕೊಂಡು ಕೂತಿದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ, ಟೈಮ್ ಆಗಲಿ ಅಂತಲೇ ಕಾಯ್ತಾ ಇದ್ದಾರೆ. ಇನ್ನೂ ಒಂದು 1/4 ಗಂಟೆ ಇದೆ, ಹಾಗಾಗಿ ಎಲ್ಲ ಕಾಯ್ತಾ ಇದ್ದಾರೆ. ಬಲಗಡೆ ಕೊಟ್ಟರೆ ಹೂವು ನೀವು ಅಂದ್ಕೊಂಡದ್ದಾಗತ್ತೆ ಅಂತ, ಎಡಗಡೆ ಕೊಟ್ಟರೆ ಆಗಲ್ಲ ಅಂತೆ. ಹಾಗಾಗಿ ಇಲ್ಲೆಲ್ಲ ಕಾಯ್ತಾ ಕೂತಿದ್ದಾರೆ. ನೋಡೋಣ ಬನ್ನಿ. ಗೈಸ್ ನೋಡಿ, ಇದು ದೇವಸ್ಥಾನದ ಹತ್ರ ಹಿಂದೆ ಇರ್ತಕ್ಕಂಥ ಬೆಟ್ಟ. ದೇವಸ್ಥಾನದ ಸುತ್ತಲ ಪರಿಸರ ಇದು. ಇಲ್ಲಿ ಒಳಗಡೆ ಫೋನ್ ಕೊಟ್ಬಿಟ್ಟು ದೇವರು ಫೋಟೋ ತೆಗಿಸ್ತೀನಿ, ವಿಡಿಯೋ ಮಾಡಿಸ್ತೀನಿ. ನೋಡೋಣ ಹೆಂಗೆ ಬರುತ್ತೆ. ಗೈಸ್ ಪೂಜೆಗೆಲ್ಲ ರೆಡಿಯಾಗಿದೆ. ಬನ್ನಿ ಈಗ ಪೂಜೆ ಮಾಡ್ತಾರೆ. ಲೈವಲ್ಲಿ ತೋರಿಸ್ತೀನಿ ಹೂವು ಬೀಳೋದನ್ನ, ಬೀಳುತ್ತಾ ಇಲ್ಲ ಅಂತೇಳಿ.
ಗೈಸ್ ಯಾರೋ ಹೂವು ಬೇಡ್ಕೊಂಡಿದ್ದಾರೆ, ನೋಡೋಣ ಬನ್ನಿ ಹೂವು ಬೀಳುತ್ತೋ ಇಲ್ವೋ ಹೇಗೆ ಅಂತ ಲೈವಲ್ಲಿ ತೋರಿಸ್ತೀನಿ. ಗೈಸ್ ಇಲ್ಲಿ ಯಾರೋ ಕರ್ಪೂರದ ಹೊಗೆ ಹಾಕ್ಬಿಟ್ಟಿದ್ದಾರೆ, ಸ್ವಲ್ಪ ಸರಿಯಾಗಿ ಕಾಣಿಸ್ತಾ ಇಲ್ಲ. ಗೈಸ್ ಪೂಜೆ ಮುಗಿಸ್ಕೊಂಡು ಈಗ ಕೆಳಗಡೆ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಗೈಸ್ ದೇವ್ರ ದರ್ಶನ ಚೆನ್ನಾಗಾಯ್ತು. ಅಲ್ಲಿ ಏನಪ್ಪಾ ಅಂದ್ರೆ ಹೂವು ಕೇಳ್ತಾರಂತೆ, ಪ್ರತಿ ಸಂಡೇ ಮಾತ್ರ ಅಲ್ಲಿ ಓಪನ್ ಇರುತ್ತೆ, ಪೂಜೆ ಇರುತ್ತೆ. ಹೂವು ಕೇಳಕ್ಕೆ ತುಂಬಾ ಜನ ಇದ್ರು, ಅದನ್ನ ವಿಡಿಯೋ ಕೂಡ ಮಾಡಿದ್ದೀನಿ. ಬಟ್ ನನಗೆ ಎಲ್ಲೂ ಅಲ್ಲಿ ಬಿದ್ದದ್ ಕಾಣಲಿಲ್ಲ, ಪೂಜಾರಿ ಹೇಳಿದ್ರು ಬಿತ್ತು ಅಂತ ಹೇಳಿ. ತುಂಬಾ ಚೆನ್ನಾಗಿದೆ ಒಟ್ನಲ್ಲಿ ಟೆಂಪಲ್ ಸೂಪರ್ ಆಗೈತೆ. ಎವ್ರಿ ಸಂಡೇ ಮಾತ್ರ ಪೂಜೆ, 12 ಗಂಟೆಗೆ ಪೂಜೆ. ಇದು ದಾಸೋಹ ಭವನ. ಗೈಸ್ ಇದು ದೇವರ ಅಭಿಷೇಕಕ್ಕೆ ಇಟ್ಟಿರೋ ದೇವಸ್ಥಾನ, ಕೊಳ ಅಂತೆ. ದೇವರ ಅಭಿಷೇಕದ ಕೊಳ, ಒಳಗೆ ಪ್ರವೇಶವಿಲ್ಲ. ನೋಡಿ ತೋರಿಸ್ತೀನಿ. ದೇವರ ಅಭಿಷೇಕಕ್ಕಿರುವ ಕೊಳ, ಯಾರು ಗಲೀಜ್ ಮಾಡಬಾರದು.
ಜಾಗ ಮಾತ್ರ ಫುಲ್ ವಿಸ್ತಾರವಾಗೈತೆ, ದೊಡ್ಡದು. ಆ ಬೆಟ್ಟ ಏನ್ ಕಾಣಿಸ್ತಿದೆ ಎತ್ತರವಾದದ್ದು, ಅದು ಹುಲಿಯೂರು ದುರ್ಗದ ರಂಗನಾಥ ಸ್ವಾಮಿ ಬೆಟ್ಟ ಅಂತೆ. ಅದಕ್ಕೂ ಮೆಟ್ಲುಗಳಿದೆಯಂತೆ, ಆ ಕಡೆಯಿಂದ ಹತ್ಬೇಕು. ನೆಕ್ಸ್ಟ್ ಯಾವಾಗಾದ್ರೂ ಬಂದಾಗ ಹತ್ತಣ, ಪಕ್ಕ ಹತ್ತಣ. ನಿಮ್ಗೇನಾದ್ರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.